ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಸಿ ಶೇಂಗಾ ಬೀಜದ ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಶೇಂಗಾ ಚಟ್ನಿನ ನಾವು ದೋಸೆಗೆ, ಬಿಸಿ ರೊಟ್ಟಿಗೆ ಮತ್ತು ಖಡಕ್ ರೊಟ್ಟಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೆದು ಚೆನ್ನಾಗಿರುತ್ತೆ. ನೋಡಿ, ಇದು ಶೇಂಗಾ ಚಟ್ನಿ ನಾವಿಲ್ಲಿ ಬೆಂಗಳೂರಾಗ ಇದನ್ನು ತೊಗೊಂಬಂದಿದ್ದೀವಿ. ಈ ಕಡಲೆ ಜಾತ್ರೆನೇ ಅಂಥೇಳಿ ಮಾಡ್ತಾರೆ ಇಲ್ಲಿ ಬೆಂಗಳೂರಾಗ. ಕಡಲೆಕಾಯಿ ಪರಿಷೆ ಅಂತ ಮಾಡ್ತಾರೆ ನೋಡಿ. ಶೇಂಗಾ ಏನು ಚೆನ್ನಾಗಿದೆ ಇದು. ಈ ಥರ ನಾನು ಶೇಂಗಾ ಬೀಜನ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ನೋಡಿ, ನಾನು ಅಷ್ಟು ಶೇಂಗಾ ಬೀಜ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಲ ಶೇಂಗಾದ ಬೀಜನ, ಹಸಿ ಶೇಂಗಾನ ತೊಗೊಂಡಿದ್ದೀನಿ. ನೋಡಿ, ನಾವು ಯಾವ್ಯಾವ ಕಾಲಕ್ಕೆ ಯಾವ್ಯಾವ್ದು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಈ ಥರ ಅಡುಗೆ ಮಾಡ್ಕೊಂಡು ತಿನ್ಬೋದು. ಒಣಕಾಳದ ಶೇಂಗಾ ಚಟ್ನಿನೂ ಚೆನ್ನಾಗಿರುತ್ತೆ. ಇದು ಹಸಿ ಶೇಂಗಾ ಬೀಜ ನೋಡಿ. ಇದನ್ನು ಒಂದು ಸಲ ನಾವು ತೊಳೆದು ಇದನ್ನು ಹುರ್ಕೊಳ್ಬೇಕು ಸ್ವಲ್ಪ. ಇದು ಹಿಂಗೆ ಬೇಯುವಾಗನೇ ಇದ್ರ ರುಚಿನೂ ಚೆನ್ನಾಗಿರುತ್ತೆ. ಒಂದೊಂದೇ ಕಾಳು ಅಷ್ಟು ಚೆನ್ನಾಗಿ ಮಿದುವಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ 5 ರಿಂದ 10 ಮಿನಿಟ್ ಕಡಿಮೆ ಉರಿಯಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು ನೋಡಿ. ಶೇಂಗಾದ ಕಲರು ಚೇಂಜ್ ಆಗ್ತಾ ಇದೆ ನೋಡಿ. ಈ ಥರ ಇದ್ರ ಬೀಜದ ಸಪ್ಪೆನೂ ಹಾಗೆ ಬರ್ತಾ ಇರುತ್ತೆ ಹಸಿ ಇರೋದ್ರಿಂದ. ನೋಡಿ, ಈ ಥರ ಕಾಳನ್ನು ಚೆನ್ನಾಗಿದಾಗತ್ತೆ ನೋಡಿ. ಇದು ಮಿದುವೂ ಆಗಿದೆ, ಚೆನ್ನಾಗಿ ಮಿದುವಾಗಿದೆ ಮತ್ತು ಚೆನ್ನಾಗಿ ಫ್ರೈನೂ ಆಗಿದೆ. ಈಗ ಇದನ್ನು ನಾವು ಸ್ವಲ್ಪ ಆರ್ಲಿಕ್ಕಿಟ್ಟ ನೋಡಿ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದ್ರೇ ಚಟ್ನಿ ಚೆನ್ನಾಗಿ ಬರುತ್ತೆ. 2 ರಿಂದ 3 ದಿನ ಇಟ್ಕೊಳ್ಬೋದು ನಾವು ಈ ಚಟ್ನಿನ. ಈಗ ಇದಕ್ಕೆ ನಾನು ಹಸಿ ಟೊಮೆಟೊ ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಖಾರಕ್ಕೆ ಇಲ್ಲ ಅಂಥೇಳಿ ಶೇಂಗಾ ಬೀಜದ ಚಟ್ನಿ ಮಾಡೋಕೆ ಖಾರ ಜಾಸ್ತಿ ಬೇಕು ನೋಡಿ. ನಾನಿಲ್ಲಿ 10 ರಿಂದ 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಶೇಂಗಾ ಬೀಜ ಚಟ್ನಿ ನಾವು ರೊಟ್ಟಿಗೆ, ಚಪಾತಿಗೆ ಅಥವಾ ಈ ದೋಸೆ ಮತ್ತು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದನ್ನು ನಾವು 2 ರಿಂದ 3 ದಿನ ಶೇಂಗಾ ಚಟ್ನಿನ ನಾವು ಸ್ಟೋರ್ ಮಾಡ್ಕೊಳ್ಬೋದು. ಒಂದೊಂದೇ ಫ್ರೈ ಮಾಡ್ಕೊಂಡು ನಾವು ಇಟ್ಕೊಳ್ಬೇಕು. ಈಗ ಟೊಮೆಟೊ ಕಾಯಿನ ಹಾಕೋತಾ ಇದ್ದೀನಿ ನೋಡಿ. 4 ಟೊಮೆಟೊ ಕಾಯಿ ಹಾಕೊಂಡಿದ್ದೀನಿ. 1 ಬಟ್ಲು ಶೇಂಗಾ ಕಾಳಿಗೆ 4 ಟೊಮೆಟೊ ಕಾಯನ್ನು. ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಮತ್ತು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಮೃದುವಾಗುವವರೆಗೂ ಮತ್ತು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಬೇಕು ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗಿದೆ ಈ ಥರ ಮ್ಯಾಗಿನ ಸಿಪ್ಪೆ ಬರೋ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ ಇದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸ್ವಲ್ಪ. ಈಗ ನಾವು ಇನ್ನೇನು ಒಂದು 30 ಸೆಕೆಂಡಿಗೆ ಆಫ್ ಮಾಡ್ತೀವಿ ಅನ್ನುವಾಗನೇ ನಾವು ಕೊತ್ತಂಬರಿ, ಬೆಳ್ಳುಳ್ಳಿ ಹಿಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೇ ವಾಸನೆಯೂ ಚೆನ್ನಾಗಿರುತ್ತೆ ಮತ್ತು ಗಮ್ಮಂತ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ಘಾಟನೂ ಸ್ವಲ್ಪ ಕಡಿಮೆ ಆಗುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬೇಕು ಶೇಂಗಾಕಾಳು ಚಟ್ನಿಗೆ ನೋಡಿ. ಈಗ ಇದು ಫ್ರೈನೂ ಆಗಿದೆ. ಸ್ವಲ್ಪ ಈಗ ಮೇಲ್ಗಡೆ ಸ್ವಲ್ಪ ಜೀರಿಗೆ. ನಾವೇನು 30 ಸೆಕೆಂಡ್ ನಾವು ಆಫ್ ಮಾಡ್ತೀವಿ ಅನ್ನುವಾಗ ನಾವು ಈ ಥರ ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಜೀರಿಗೆನ ನಾವು ಲಾಸ್ಟಿಗೆ ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಆರಿದೆ ನೋಡಿ. ಈಗ ನಾನು ತಟ್ಟೆಗೆ ತೆಗೆದು ಇಟ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ನೋಡಿ. ಈಗ ಆರಿದೆ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಬೆಲ್ಲ ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ, ಆಪ್ಷನಲ್ ಚೆನ್ನಾಗಿರತ್ತೆ. ಸ್ವಲ್ಪ ಅರಿಶಿನ ಪೌಡರು ನೋಡಿ. ನೀರು ಹಾಕ್ಕೊಳ್ದನ ಇದನ್ನು ನಾವು ಈ ಥರ ರುಬ್ಕೊಂಬರ್ಬೇಕು ನೋಡಿ. ಚೆನ್ನಾಗಿ ಚಟ್ನಿ ಆಗಿರತ್ತೆ, ರೆಡಿಯಾಗಿರುತ್ತೆ. ರೊಟ್ಟಿಗೆ, ಅನ್ನಕ್ಕೆ ಮತ್ತು ದೋಸೆಗೆ, ಚಪಾತಿಗೆ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಹಸಿ ಶೇಂಗಾ ಬೀಜದ ಚಟ್ನಿ ರೆಡಿ. ಥ್ಯಾಂಕ್ ಯು.